ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ನಿಮಗೊಂದು ಗುಡ್ ನ್ಯೂಸ್ ಕೊಡ್ತಾ ಇದ್ದೀನಿ. ಯಾರಿಗೆಂದರೆ C20 ಸಿಲೆಬಸ್ನಲ್ಲಿ ಎಕ್ಸಾಮ್ ಬರೋದು ಅಂದರೆ ನವೆಂಬರ್ ಡಿಸೆಂಬರ್ 2024 ಡಿಪ್ಲೊಮಾ ಎಕ್ಸಾಮ್ ಬರೆದು ಯಾರಾದರೂ ಫೇಲ್ ಆಗಿದ್ದರೆ, ಜಸ್ಟ್ 5 ಮಾರ್ಕ್ಸ್ನಿಂದ ಫೇಲ್ ಆಗಿದ್ದರೆ ಅವರಿಗೆ ಒಂದು ಗುಡ್ ನ್ಯೂಸ್ ಇದೆ. ಯಾವುದಂದರೆ ಗ್ರೇಸ್ ಮಾರ್ಕ್ಸ್ ಅಪ್ಡೇಟ್ ಅಂತ ನಾ ಹೇಳ್ಬೋದು. ಗ್ರೇಸ್ ಮಾರ್ಕ್ಸ್ ಪಡ್ಕೊಂಡು ನೀವು ಪಾಸ್ ಆಗ್ಬೋದು. ಸೊ ಇದು ಯಾರಿಗೆ ಅಪ್ಲಿಕೇಬಲ್ ಆಗ್ತೈತಿ ಮತ್ತು ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ಯಾವಾಗ ಅಪ್ಲೈ ಆಗ್ತೈತಿ ಅಂಥೇಳಿ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಟನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಇನ್ನೂ ಥರ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಹೋದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಒಂದು ನೋಟಿಸ್ ಕೊಟ್ಟಿದ್ದಾರೆ. ಸೊ ಏನಿದೆ ಅಂದರೆ ದಯವಿಟ್ಟು ಗಮನಿಸಿ. ಸೊ ಇಂಪಾರ್ಟೆಂಟ್ ನೋಟಿಸ್ ಇದೆ ಇದು. ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ C20 ಸಿಲೆಬಸ್ಸು. ಸೊ C20 ಸಿಲೆಬಸ್ನಲ್ಲಿ ಫಸ್ಟ್ ಅಟೆಂಪ್ಟ್ ಅಂದರೆ ರೆಗ್ಯುಲರ್ ಎಕ್ಸಾಮ್, ರೆಗ್ಯುಲರ್ ಸೆಮಿಸ್ಟರ್ ಫಸ್ಟ್, ಥರ್ಡ್, ಫಿಫ್ತ್ ಸೆಮಿಸ್ಟರ್ ಈ ಸಲ ಫಸ್ಟ್ ಅಟೆಂಪ್ಟ್ ಯಾರು ಕುಂತು ಫೇಲ್ ಆಗಿರಿ, ಫೇಲ್ ಆದವರು ಎಷ್ಟು ಮಾರ್ಕ್ಸ್ನಿಂದ ಅಂದರೆ ಜಸ್ಟ್ 5 ಮಾರ್ಕ್ಸ್ನಿಂದ ಫೇಲ್ ಆದವ್ರಿಗೆ ಒಂದು ಗುಡ್ ನ್ಯೂಸ್. ಇದು ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರೆ ಅಂತ ಹೇಳ್ಕೊಡ್ತಾರೆ. ಸೊ ಇದು ಯಾರಿಗೆ ಅಪ್ಲೈ ಆಗ್ತೈತೆ ಅಂದರೆ ಓನ್ಲಿ ಫಾರ್ C20 ಸಿಲೆಬಸ್ ದಲ್ಲಿ ಎಕ್ಸಾಮ್ ಬರೋದಂಥ ಸ್ಟೂಡೆಂಟ್ಸು. ಅದು ಫಸ್ಟ್ ಟೈಮ್ ಎಕ್ಸಾಮ್ ಬರೆದಿರಬೇಕು, ರೆಗ್ಯುಲರ್ ಎಕ್ಸಾಮ್. ಓಕೆ, ರೆಗ್ಯುಲರ್ ಎಕ್ಸಾಮ್ದವ್ರಿಗೆ ಅಷ್ಟೇ ಇದು ಅಪ್ಲಿಕೇಬಲ್ ಆಗ್ತೈತಿ. ಒಟ್ಟಾಗಿ ಅಂದರೆ ನೀವು ಎಲ್ಲ ಸಬ್ಜೆಕ್ಟ್ಸ್ ಅಂದರೆ ಸಪೋಸ್ ನಿಮ್ಮ ರಿಸಲ್ಟ್ ಫೇಲ್ ಆಗಿದ್ದರೆ ಎಲ್ಲ ಸಬ್ಜೆಕ್ಟ್ಸ್ ಸೇರಿಸಿ ಜಸ್ಟ್ ಒಂದು 5 ಮಾರ್ಕ್ಸ್ ನಿಮ್ದು ರಿಸಲ್ಟ್ ಫೇಲ್ ಆಗಿತ್ತಂದರೆ, ಅಂದರೆ ಇನ್ಕ್ಲೂಡಿಂಗ್ ಥಿಯರಿ ಆಸ್ ವೆಲ್ ಆಸ್ ಲ್ಯಾಬ್ ಎಕ್ಸಾಮ ಎಲ್ಲ ಸಬ್ಜೆಕ್ಟ್ಸ್ದು ಮಾರ್ಕ್ಸ್ ಟೋಟಲ್ ಮಾಡಿದಾಗ ಜಸ್ಟ್ ಒಂದು 5 ಮಾರ್ಕ್ಸ್ ನಿಮ್ದು ರಿಸಲ್ಟ್ ಫೇಲ್ ಆಗಿತ್ತಂದರೆ ಅವಾಗ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರ ಅಂತ ಹೇಳ್ಕೊಡ್ತಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಸಪೋಸ್ ಫೇಲ್ ಆಗಿದ್ದರೆ ಮತ್ತು ಆ ಅಂಕಗಳು ಗ್ರೇಸ್ ಆಗಿ ಕೊಟ್ಟಲ್ಲಿ ಸಪೋಸ್ 5 ಮಾರ್ಕ್ಸ್ ಕೊಟ್ಟ ಮೇಲೆ ನಿಮ್ಮದು ಟೋಟಲ್ ಓವರಾಲ್ ರಿಸಲ್ಟ್ ಪಾಸ್ ಆಗುವಂತಹ ಅವಕಾಶ ಇದ್ದಾಗ, ಚಾನ್ಸ್ ಇದ್ದಾಗ ಅಂತಹ ಫಲಿತಾಂಶಕ್ಕೆ 5ರ ತನಕ ಗ್ರೇಸ್ ಅಂಕಗಳನ್ನು ಕೊಡಲಾಗೋದು. ಅಂದರೆ ಸಪೋಸ್ 5 ಮಾರ್ಕ್ಸಿಂದ ನಿಮ್ಮದು ರಿಸಲ್ಟ್ ಫೇಲ್ ಆಗಿತ್ತಂದರೆ ಟೋಟಲ್ ಮಾಡಿದಾಗ, ಅಂದರೆ ಎಲ್ಲ ಸಬ್ಜೆಕ್ಟ್ದು ಮಾರ್ಕ್ಸ್ ಟೋಟಲ್ ಮಾಡಿದಾಗ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಅಥವಾ 2 ಸಬ್ಜೆಕ್ಟ್ ನಿಮ್ಮದು ಫೇಲ್ ಆಗಿತ್ತಂದರೆ ಸಪೋಸ್ ಒಂದು 5 ಮಾರ್ಕ್ಸ್ ಕೊಟ್ಟರೆ ಎಲ್ಲ ಸೇರಿ ಜಸ್ಟ್ ಒಂದು 5 ಮಾರ್ಕ್ಸ್ ಕೊಟ್ಟರೆ ನಿಮ್ಮದು ಪಾಸ್ ಆಗೋದಿತ್ತಂದರೆ ಅಂಥ ಟೈಮ್ದಾಗ ಮ್ಯಾಕ್ಸಿಮಮ್ ಒಂದು 5 ಮಾರ್ಕ್ಸ್ ಕೊಟ್ಟು ನಿಮಗೆ ಪಾಸ್ ಮಾಡ್ತಾರೆ ಅಂತ ತಿಳ್ಕೊಡ್ತಾರೆ. ಇದು ಒಂದು ಗುಡ್ ನ್ಯೂಸ್ ಅಂತ ತಿಳ್ಕೊಡ್ರಿ ನೀವು. ಸೊ ಮತ್ತು ಇದು ಅಪ್ಲಿಕೇಬಲ್ ಯಾರಿಗಂದರೆ ಜಸ್ಟ್ ಇದು ರೆಗ್ಯುಲರ್ ಸೆಮಿಸ್ಟರ್ದವ್ರಿಗೆ ಅಷ್ಟೇ, ಅಂದರೆ ಫಸ್ಟ್ ಅಟೆಂಪ್ಟ್ ಬರೆದವ್ರಿಗೆ ಅಷ್ಟೇ ಅಪ್ಲಿಕೇಬಲ್ ಆಗ್ತೈತಿ. ಮತ್ತು ಇದನ್ನು ಈಗ ಸದ್ಯಕ್ಕೆ ರಿಸಲ್ಟ್ನಲ್ಲಿ ತೋರಿಸಿಲ್ಲ, ಅಂದರೆ ಈಗ ರಿಸಲ್ಟ್ ಕೊಟ್ಟಿದಾರಲ್ಲ ನಿಮಗೆ. ಸೊ ಈ ರಿಸಲ್ಟ್ನಲ್ಲಿ ಅದನ್ನು ಅಪ್ಡೇಟ್ ಮಾಡಿಲ್ಲ. ಸೊ ಇದನ್ನು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದು ಯಾವಾಗ ಅಪ್ಡೇಟ್ ಮಾಡ್ತಾರೆ ಅಂದರೆ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬಂದ ಮೇಲೆ ಅಪ್ಡೇಟ್ ಮಾಡ್ತಾರೆ ಅಂತ ಹೇಳ್ಕೊಡ್ತಾರೆ. ಸೊ ಇದು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿರಿ. ಮರು ಮೌಲ್ಯಮಾಪನದ ನಂತರ ಮಾಡಲಾಗೋದು. ಸೊ ಇದೊಂದು ತಿಳ್ಕೊಡ್ರಿ. ಮ್ಯಾಕ್ಸಿಮಮ್ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? 5 ಮಾರ್ಕ್ಸ್ ಕೊಡ್ತಾರೆ. ಇದು ಲ್ಯಾಬ್ ಎಕ್ಸಾಮ್ ಇರ್ಬೋದು, ಥಿಯರಿ ಎಕ್ಸಾಮ್ ಇರ್ಬೋದು. ಸೊ ಎಲ್ಲ ಸಬ್ಜೆಕ್ಟ್ಸ್ ಸೇರಿ ನೀವು ಸಪೋಸ್ 1 ಅಥವಾ 2 ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿದ್ದರೆ, ಜಸ್ಟ್ 5 ಮಾರ್ಕ್ಸಿಂದ ನೀವು ಫೇಲ್ ಆಗಿದ್ದರೆ ಆವಾಗ ನಿಮಗೆ ಮ್ಯಾಕ್ಸಿಮಮ್ ಒಂದು 5 ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರೆ ಅಂತಂಥೇಳಿ ಇದನ್ನು ಕ್ಲಿಯರ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಭಾಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಐತಿ. ಸೊ ಇದನ್ನು ಫಸ್ಟ್ ನೀವು ಚೆಕ್ ಮಾಡಿಕೊಡ್ರಿ ನಿಮ್ಮ ಮಾರ್ಕ್ಸ್. ಸಪೋಸ್ ನಿಮ್ಮ ಮಾರ್ಕ್ಸ್ ಗೊತ್ತಾಗಿರದೆ ಹೋದರೆ ನಿಮ್ಮ ಡಿಪಾರ್ಟ್ಮೆಂಟ್ ಸ್ಟಾಫ್ ಅಥವಾ HODಗೆ ಹೋಗಿ ಭೇಟಿಯಾಗಿ ನಿಮ್ಮ ಮಾರ್ಕ್ಸ್ ನೋಡ್ಕೊಡ್ರಿ, ಯಾವ ಸಬ್ಜೆಕ್ಟ್ನಲ್ಲಿ ನೀವು ಫೇಲ್ ಆಗಿರಿ. ಸಪೋಸ್ ಒಂದು 5 ಮಾರ್ಕ್ಸ್ ಒಳಗಡೆ ನಿಮ್ಮದು ಫೇಲ್ ಆಗಿತ್ತು ಅಂದರೆ 5 ಮಾರ್ಕ್ಸ್ ಕಡಿಮೆ ಬಿದ್ದು ಫೇಲ್ ಆಗಿದ್ದರೆ 4, 3, 2 ಮಾರ್ಕ್ಸ್ ಕಡಿಮೆ ಬಿದ್ದು ನಿಮ್ಮದು ಫೇಲ್ ಆಗಿತ್ತು ಅಂದರೆ ಆವಾಗ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗ್ತವೆ. ಸೊ ಅದ್ರ ಸಲುವಾಗಿ ನೀವು ಏನು ರಿವ್ಯಾಲ್ಯೂಷನ್ ಹಾಕೋದು ಬೇಕಾಗಿಲ್ಲ, ಮತ್ತು ಮತ್ತೊಂದು ಸಲ ಎಕ್ಸಾಮ್ ಬರೀಬೇಕಾಗಿಲ್ಲ. ಜಸ್ಟ್ ವೇಟ್ ಮಾಡಿರಿ. ಬಟ್ ಇದನ್ನು ನೋಡಿಕೊಂಡು ನೀವು ಇದನ್ನು ಕನ್ಫರ್ಮ್ ಮಾಡಿಕೊಡ್ರಿ. ಫಸ್ಟ್ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಬರುತ್ತೋ ಇಲ್ಲ ಅಂತಂತೇಳಿ ಕನ್ಫರ್ಮ್ ಮಾಡಿಕೊಡ್ರಿ. ಇದ್ರ ಬಗ್ಗೆ ಈ ಮಾಹಿತಿ ಭಾಳ ಇಂಪಾರ್ಟೆಂಟ್ ಇದೆ ಅಂತಂಥೇಳಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.